ತರಳುಬಾಳು ಹುಣ್ಣಿಮೆ ಮಹೋತ್ಸವ 2026 ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ತರಳುಬಾಳು ಜಗದ್ಗುರು ಶ್ರೀ 1108 ಅಪ್ಪ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸಿ ಇಂದಿನ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಪುತ್ತಿಗೆ ಶ್ರೀಮಠದ ಪರಮ ಪೂಜ್ಯರಾದ ಡಾಕ್ಟರ್ ಸುಗುಣೇಂದ್ರ ತೀರ್ಥ ಶ್ರೀಪಾದರವರ ಪಾದಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಇದುವರೆಗೂ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ಸಚಿವರಾದ HD ಕುಮಾರಸ್ವಾಮಿ ಅವರೇ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ಶಿವಮೊಗ್ಗ ಲೋಕಸಭಾ ಸದಸ್ಯರಾದ ಮಾನ್ಯ ಶ್ರೀ BY ರಾಘವೇಂದ್ರ ಅವರೇ, HR ಬಸವರಾಜಪ್ಪನವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳ ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಪ್ರತಿನಿಧಿಗಳೇ, ಬಹಳ ಸಂತೋಷದಿಂದ ಶ್ರದ್ಧೆ ಭಕ್ತಿಯಿಂದ ತರಳುಬಾಳು ಮಹೋತ್ಸವದಲ್ಲಿ ನಾನು ಭಾಗವಹಿಸಿದೆನಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಪೂಜ್ಯ ಗುರುಗಳವರು ಬರೀ ಶಿಕ್ಷಣ ರೈತರ ಬಗ್ಗೆ ಅಷ್ಟೇ ಕಳಕಳಿ ಕಾಳಜಿ ಅಲ್ಲ, 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ಶರಣರ 22,000 ವಚನಗಳನ್ನು ಈ ತಂತ್ರಾಂಶದಲ್ಲಿ ಒಳಪಡಿಸೋದರ ಮೂಲಕ ಶಾಶ್ವತವಾಗಿ ಈ ನಾಡಿನ ಈ ದೇಶದ ಜನರಿಗೆ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣವರು ಮತ್ತು ಅವರ ಸಮಕಾಲೀನ ಶರಣರ ವಚನಗಳು ಸಿಗಬೇಕು, ಓದಬೇಕು, ಎಲ್ಲರೂ ಅಧ್ಯಯನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಹಳ ಅದ್ಭುತವಾದಂಥ ಈ ಕೆಲಸವನ್ನು ಪೂಜ್ಯ ಶ್ರೀಗಳವರು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಪೂಜ್ಯ ಶ್ರೀಗಳವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಲಿಫ್ಟ್ ಇರಿಗೇಷನ್ಗಳನ್ನು, ಕರಿ ತುಂಬು ಯೋಜನೆಗಳನ್ನು ಮಾಡೋದ್ರ ಜೊತೆಯಲ್ಲಿ ರೈತರ ಕಲ್ಯಾಣವನ್ನು ಬೆಳೆಸಿದ್ರು. ಇದು ಅದ್ಭುತವಾದಂಥ ಕೆಲಸ. ಬಹುಶಃ ನಾಡಿನಲ್ಲಿ ಯಾರೂ ಕೂಡ ಏನು ಬೇಕು ಅಂತ ಬಜೆಟಿಗೆ ಕೇಳಿದಾಗ ಹೇಳಿರ್ತಕ್ಕಂಥದ್ದು ರೈತರ ಬಗ್ಗೆ, ಬಡವರ ಬಗ್ಗೆ, ದೀನದಲಿತರ ಬಗ್ಗೆ ಅತ್ಯಂತ ಕಳಕಳಿ ಕಾಳಜಿಯಿಂದ ಯೋಜನೆಗಳನ್ನು ಮಂಜೂರು ಮಾಡಿಸಿ ಅನುಷ್ಠಾನ ಮಾಡಿಸಿ ಸ್ವತಃ ಅವರ ಅಮೃತದಂದ ಹಸ್ತದಿಂದಲೇ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಇತಿಹಾಸ. ಇಂಥ ಕೆಲಸ ಕಾರ್ಯಗಳನ್ನು ಶ್ರೀಮಠ ಯಾವತ್ತೂ ಕೂಡ 100 ವರ್ಷಗಳಿಂದ ಮಾಡ್ತಾ ಬಂದಿದೆ. ಅಷ್ಟೇ ಅಲ್ಲ, ಶೂದ್ರರಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಶಿಕ್ಷಣದ ವ್ಯವಸ್ಥೆ ಆದರೆ ಯಾವ ಕಾಲಘಟ್ಟದಲ್ಲಿ ಕೆಲವ್ರನ್ನ ಒಳಗಡೆ ಕರೀಲಾರ್ದಂಥ ಸ್ಥಿತಿ ಇತ್ತು, ಆ ಕಾಲಘಟ್ಟದಲ್ಲಿ ಎಲ್ಲರ ಮಕ್ಕಳಿಗೆ ಒಂದೇ ಹಾಸ್ಟೆಲ್ ಮಾಡಿ, ಒಂದೇ ಶಾಲೆ ಕಾಲೇಜುಗಳನ್ನ ಮಾಡಿ ವಿದ್ಯಾಭ್ಯಾಸ ಕೊಡಿಸ್ತಕ್ಕಂಥ ಕೆಲಸವನ್ನು ಶ್ರೀಮಠ ಮಾಡಿದೆ. ಪೂಜ್ಯ ಶ್ರೀಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂಜ್ಯ ಶ್ರೀಗಳನ್ನ ನೋಡಿದಾಗ ನನಗೆ ಒಂದು ವಚನ ನೆನಪಾಗ್ತದೆ. ಆವ ಕುಲವಾದಡೇನು ಶಿವಲಿಂಗವಿದ್ದವನೇ ಕುಲಜನು, ಕುಲವನ್ನು ಅರಸುವರೇ ಶರಣರಲ್ಲಿ ಜಾತಿ ಸಂಕರವಾದ ಬಳಿಕ, ಒಕ್ಕದ ಕೊಂಬೆನವರಲ್ಲಿ ಕೂಶ ಕೊಡುವೆ ಕೂಡಲ ಸಂಗಮ ದೇವ, ನಂಬುವೆ ನಿಮ್ಮ ಶರಣ. ಬಸವಣ್ಣವರು ಹೇಳಿದ್ದಾರೆ. ಆ ವಚನ ಬಹುಶಃ 21ನೇ ಶತಮಾನದಲ್ಲಿ ಇದನ್ನು ಪಾಲಿಸ್ತಕ್ಕಂಥ ಕೆಲಸ ಸಿರಿಗೆರೆ ಮಠದಿಂದ ಆಗ್ತದಂತೇಳಿ 12ನೇ ಶತಮಾನದಲ್ಲಿನೇ ಅಂದಾಜಿಸಿ ಬರೆದರೆ ಅನ್ನೋ ರೀತಿಯಲ್ಲಿ ಅಂಥ ಒಂದು ಅದ್ಭುತವಾದಂಥ ವಚನವನ್ನು ಶ್ರೀಗಳಿಗೆ ನಾನು ಹೋಲಿಸಿ ಹೇಳಿದ್ದೀನಿ. ಹೆಚ್ಚು ಸಮಯ ಇಲ್ಲ, ನಾನು ಕೂಡ ಊರಿಗೆ ಹೋಗ್ಬೇಕಾಗಿದೆ, ಟ್ರೈನ್ಗೆ ಹೋಗ್ಬೇಕಾಗಿದೆ. ಶ್ರೀಗಳನ್ನು ನೋಡಿದಾಗ ನನಗೆ ಇದೊಂದು ಅನುಭವ ಮಂಟಪನೇ ಅನ್ನಿಸ್ತದೆ. ಇವತ್ತು ನಮಗೊಂದು ಕಾಗದವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬಸವಣ್ಣನವರು, ಅಕ್ಕಮಹಾದೇವಿ, ಅಲ್ಲಂ ಪ್ರಭುದೇವರು, ಸಿದ್ದರಾಮರು ಎಲ್ಲ ಶರಣರ ಬಗ್ಗೆ ಏನು 22,000 ವಚನಗಳನ್ನು ಈ ತಂತ್ರಾಂಶಕ್ಕೆ ಕೊಡಿಸಿದಾರ. ಅದಕ್ಕೆ ಅಲ್ಲಂ ಪ್ರಭುದೇವರು ಹೇಳ್ತಾರೆ ಒಂದು ವಚನದಲ್ಲಿ,
ಮಹಾಗಣವೇ ತಾನಾದ ಬಳಿಕ ಪುಣ್ಯವಿಲ್ಲ ಪಾಪವಿಲ್ಲ, ಸುಖವಿಲ್ಲ ದುಃಖವಿಲ್ಲ, ಕಾಲವಿಲ್ಲ ಕರ್ಮವಿಲ್ಲ, ಜನನವಿಲ್ಲ ಮರಣವಿಲ್ಲ, ಗುಹೇಶ್ವರ ನಿಮ್ಮ ಶರಣಂಗೆ ಆತ ಮಹಾಮಹಿಮ ನೋಡ ಅಂತ ಹೇಳ್ತಾರೆ. ಮಹಾಮಹಿಮರಾಗಿ ಶಿವನ ಸ್ವರೂಪಿಗಳಾಗಿ ಈ ಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ತರಳುಬಾಳು ಹುಣ್ಣಿಮೆಯನ್ನು ಅರ್ಥಪೂರ್ಣವಾಗಿ ಶ್ರೀಗಳವರು ಆಚರಿಸ್ತಾ ಇದ್ದಾರೆ. ಅವರ ಆಶೀರ್ವಾದ ಸದಾ ನಮ್ಮ ನಾಡಿನ ಜನತೆಗೆ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸಿ, ಗುರುಗಳ ಆಶೀರ್ವಾದ ಎಲ್ಲರಿಗೂ ಇರಬೇಕು ಅಂತ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.